ಇನ್ನೇನು ಸದ್ಯದಲ್ಲೇ ಬೆಳ್ಳಿ ಪರದೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಇದೀಗ ಇಂದಿನ ನಮ್ಮ ಮುಖ್ಯ ಅತಿಥಿಗಳಾದಂತಹ ಸುಚೇಂದ್ರ ಪ್ರಸಾದ್ ಸರ್ ಹಾಗೂ ಸಂಜನಾ ನಾಡು ಅವರ ಮುಖೇನ ಇಡೀ ಚಿತ್ರರಂಗದ ಮುಖಾಂತರ ನಾವೆಲ್ಲರೂ ಶುಭಾಶಯಗಳನ್ನು ತಿಳಿಸೋಣ ಅಲೈಕ್ಯ ಸಿನಿಮಾ ಚಿತ್ರತಂಡಕ್ಕೆ. ಇದೀಗ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ನಿಮ್ಮ ಮುಂದೆ. ಮೈಜೋರಾದ ಚಪ್ಪಾಳೆ ಬರಲಿ. ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಈಗಾಗಲೇ 2 ಹಾಡುಗಳು ಬಿಡುಗಡೆ ಆಗಿವೆ, ಸಾಗುತ್ತಲಿದೆ ದಾರಿ ಇರುವಂತದ್ದು. ಮತ್ತು ಇವತ್ತು ಈಗ ಸಂಜೆ ತಾವೆಲ್ಲರೂ ಗಮನಿಸಿದ್ದೀರಾ 2 ಹಾಡುಗಳು. ಇದಕ್ಕೆ ಖ್ಯಾತ ಗಾಯಕರಾದಂತಹ ಪಂಚಮಜೀವ, ಸುಪ್ರೀತ್ ಶರ್ಮಾ ಹಾಗೂ ಸುರಭಿ ಭಾರದ್ವಾಜ್ ಧ್ವನಿಗೂಡಿಸಿದ್ದಾರೆ. ಸಾಯಿ ಸೋಮೇಶ್ ಅವರ ಸಂಗೀತ ಸಂಯೋಜನೆ ಹಾಗೂ ಹರಿಪ್ರಸಾದ್ ಅವರ ಸಾಹಿತ್ಯದಲ್ಲಿ ಈ ಅಲೈಕ್ಯ ಸಿನಿಮಾದ ಹಾಡುಗಳು ಮೂಡಿ ಬಂದಿವೆ. ಇದೀಗ ಸುಚೇಂದ್ರ ಪ್ರಸಾದ್ ಸರ್ ಹಾಗೂ ಸಂಜನಾ ನಾಡು ಅವರ ಮುಖೇನ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಆಗಿದೆ. ಸಾಧ್ಯ ಮಾಡಿಕೊಟ್ಟಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ ಅಗೇನ್ ಮಾಧ್ಯಮ ಮಿತ್ರರಿಗೆ. ಬಿಕಾಸ್ ನಾವು ಯಾರು ಅಂತಾನೆ ಗೊತ್ತಿಲ್ಲ, ನಮ್ಮನ್ನ ನಿಮ್ಮ ಮುಂದೆ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅಂಡ್ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವ್ರನ್ನ ನೋಡಿನೇ ಬಹಳ ಖುಷಿ ಆಗ್ತದೆ, ಅವ್ರಿಗೆ ಥ್ಯಾಂಕ್ಸ್. ಅಂಡ್ DSK ಮೂವೀಸ್ ನಮ್ಮ ಸುನೀಲ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಸೊ ಸಿನಿಮಾ ಬಗ್ಗೆ ನೀವು ಕೇಳ್ತಾ ಇದ್ದೀವಿ. ಸಿನಿಮಾ ಬಗ್ಗೆ ಅಂದ್ರೆ ನಿಮ್ ಕೈಲಿ ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಇದೆ. ಸೊ ಈ ಒಂದು ಟ್ರಿಪ್ ಹೋಗ್ತಾರೆ ಒಂದು ಫ್ರೆಂಡು, ಇದೆಲ್ಲ ಕ್ಯಾಶುಯಲ್ ಪಾರ್ಟ್, ನೀವೆಲ್ಲ ಅದು ಕಾಮನ್ ಅನ್ಸುತ್ತೆ ನಿಮ್ಗೆ. ಆದ್ರೆ ಅಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸಬಹುದು, ವಜ್ರಗಳ ಸುತ್ತ ಆತ್ಮಗಳು ಅಂತ. ಆದ್ರೆ ಈ ವಜ್ರ ವೈಡೂರ್ಯ ಆಸೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಆಸ್ಪೆಕ್ಟ್. ಆದ್ರೆ ಇದನ್ನ ಬಿಟ್ಟು ಒಂದು ಆತ್ಮಗಳಿಗೂ ಒಂದು ಆಸೆ ಅನ್ನೋದಿದ್ಯಾ, ಆ ಆತ್ಮಗಳಿಗೆ ಒಂದು ಪೆಂಡೆಂಟ್ ಮೇಲಿರೋ ಆಸೆಯಿಂದ ಈ ಟ್ರಿಪ್ ಹೋಗಿರೋಂಥ 6 ಜನಗಳು ಪಡುವಂತ ಪಾಡೇನಿರ್ಬೋದು, ಅಂದ್ರೆ ಅನಿರೀಕ್ಷಿತವಾಗಿ ಎದುರಿಸುವಂತ ಘಟನೆಗಳಿರ್ಬೋದು, ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಕೊಂಡು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋಂಥ ಸಿಚುಯೇಷನ್. ಈ ತರದ ಒಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಅಂಡ್ ನೀವು ನೋಡ್ದಂಗೆ ಆ ಸಾಂಗ್ ಲವ್ ಮೂಡಲ್ಲಿ, ಲವ್ ಮೆಂಟಾಲಿಟಿಲಿ ಇರುವಂತ ಲವರ್ಸ್ಗೆ ಲವ್ ಸಾಂಗ್ ಒಂದು ಮಜಾ ಕೊಡುತ್ತೆ. ಟ್ರಾವೆಲ್ ಮಾಡ್ತೀನಿ ಅನ್ನೋನ್ಗೆ ಸಂಚಾರಿ ಅನ್ನೋ ಸಾಂಗ್ ಒಂದು ಟ್ರಾವೆಲ್ ಫೀಲ್ ನ ಕೊಡುತ್ತೆ. ಸೊ ಹಾರರ್ ಸಿನಿಮಾ ನೋಡ್ತೀನಿ ಅಂತ ಕೆಲವೊಂದು ಕ್ಯಾಟಗರಿ ಇರ್ತಾರೆ ನನ್ನಂತವ್ರು, ಬರೀ ದೆವ್ವಗಳೇ ಇಷ್ಟ ಆಗೋದು ನಮಗೆ. ಸೊ ಆ ತರ ದೆವ್ವನ ಇಷ್ಟಪಡುವಂತವ್ರಿಗೆ ದೆವ್ವ ಚೆನ್ನಾಗಿ ಕಾಣಿಸುವಂತ ಸೀನು ಇದೆ, ದೆವ್ವ ಭಯಂಕರವಾಗಿ ಕಾಣಿಸುವಂತ ಸೀನು ಇದೆ. ಸೊ ಸಿನಿಮಾ ನಿಮ್ಗೆ ಏನೇನು ಆಸ್ಪೆಕ್ಟ್ ಕೊಡ್ಬೋದು, ಒಂದ್ ಕಡೆ ಕಾಮಿಡಿ ಇರ್ಬೋದು, ಲವ್ ಇರ್ಬೋದು, ಹಾರರ್ ಇರ್ಬೋದು, ಒಂದು ಜಗಳ ಇರ್ಬೋದು, ಪ್ರತಿಯೊಂದು ಆಸ್ಪೆಕ್ಟ್ ನಿಮ್ಗಿದೆ. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ಸರ್ ಕನ್ನಡಿಗರು ವಿಶಾಲ ಹೃದಯದವರು ಅಂತ ನೀವು ಹೇಳ್ತೀರಾ, ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತೀವಿ. ಸೊ ನಮ್ಮ ಜನ ಯಾವತ್ತೂ ಒಂದು ಹೊಸ ಪ್ರಯತ್ನಕ್ಕೆ, ಒಂದು ಒಳ್ಳೆ ಪ್ರಯತ್ನಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ನಮ್ಮ ಕನ್ನಡಿಗರು ನಮ್ಮೆಲ್ಲ ಸೀನಿಯರ್ಸ್ಗೆ ಅವ್ರ ಮನ್ಸಲ್ಲಿ ಜಾಗ ಕೊಟ್ಟಿದ್ದಾರೆ. ಹಾಗೆ ನಮಗೂ ಒಂದು ಪುಟ್ಟ ಜಾಗ ಅವ್ರ ಮನ್ಸಲ್ಲಿ ಕೊಟ್ರೆ, ಸೊ ನಾವು ಕನ್ನಡಿಗರಿಗೆ ಯಾವತ್ತೂ ಋಣಿಯಾಗಿರ್ತೀವಿ. ಸಿನಿಮಾ ಗೆದ್ರು ಇನ್ನೊಂದು ಸಿನಿಮಾ ಮಾಡ್ತೀವಿ, ಸಿನಿಮಾ ಸೋತ್ರು ಇನ್ನೊಂದು ಸಿನಿಮಾ ಮಾಡ್ತೀವಿ. ಸಿನಿಮಾ ಮಾಡೋದು ಮಾತ್ರ ಯಾವತ್ತೂ ನಿಲ್ಸಲ್ಲ ಸರ್ ನಾವು. ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದೆ. ನನ್ನ ಟೀಮ್ ಅಪ್ರೋಚ್ ಮಾಡಿದಾಗ ಈ ಮೂವಿಗೆ ನನಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆಗ್ಲೇ ಎಲ್ರು ಹೇಳ್ತಾ ಇರೋ ಹಾಗೆ ಇದು ಒಂದು ಮನೆಯಲ್ಲಿ ನಡೀತಕ್ಕಂತ ಸ್ಟೋರಿ. 3 ಜನ ಫ್ರೆಂಡ್ಸ್ ಅವರು ಒಂದ್ ಮನೆಗೆ ಹೋಗ್ತಾರೆ, ಅಂದ್ರೆ ಗೆಸ್ಟ್ ಹೌಸ್ ಟ್ರಿಪ್ ತರ ಹೋದಾಗ ಅಲ್ಲಿ ನಡೀತಕ್ಕಂತ ಸ್ಟೋರಿ. ಅಲ್ಲಿ ಹೇಗೆ ಈವೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಹಾಗೆ ಆ ಈವೆಂಟ್ಸ್ ಗೆ ಹೇಗ್ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ, ಅಲ್ಲಿಂದ ನಾವು ಹೊರಗಡೆ ಬರೋದಿಕ್ಕೆ ಏನೆಲ್ಲ ಮಾಡ್ತೀವಿ ಅನ್ನೋದು ಸಸ್ಪೆನ್ಸ್ಫುಲ್ ಆಗಿ ತಗೊಂಡು ಹೋಗಿದ್ದಾರೆ ಸ್ಟೋರಿನ. ಇದಿಷ್ಟು ಒನ್ ಲೈನ್ ಅಲ್ಲಿ ನಾನು ಹೇಳ್ಬೋದು ಈ ಕತೆ ಬಗ್ಗೆ. ಅದ್ ಬಿಟ್ರೆ ಸಿನ್ಸ್ ಇಟ್ ವಾಸ್ ಮೈ ಫಸ್ಟ್ ಮೂವಿ, ಐ ರಿಯಲಿ ನಂಗೆ ತುಂಬಾನೇ ಎಂಜಾಯ್ ಮಾಡಿದೆ ವರ್ಕ್ ಮಾಡಿದ್ದು. ನಾನ್ ಕ್ಯಾಮ್ರಾ ಫೇಸ್ ಮಾಡಿದ್ ಫಸ್ಟ್ ಟೈಮ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಬೇರೆ ಫಿಲ್ಮ್ ನಾನು ಯಾವ್ದು ಮಾಡಿಲ್ಲ, ಇವಾಗ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ, ಅದು ವರ್ಕ್ ಮಾಡ್ತಾ ಇದ್ದೀನಿ. ಈ ಚಿತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಕ್ಯಾಥರಿನ್ ಅಂತ ಹೇಳಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಜಸ್ಟ್ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ, ಒಂದ್ ದಿವಸ ಹೋಗ್ಬೇಕು ಅಂತ. ಅಲ್ಲಿ ಹೋದಾಗ ನಮಗೆ ಬರುವಂತ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್, ಅದ್ ನಮಗ್ ಸಂಬಂಧ ಇದೆಯೋ ಇಲ್ವೋ, ಅಥವಾ ನಾವಲ್ಲಿ ಏನೇನೋ ಕಷ್ಟಗಳು ಫೇಸ್ ಮಾಡ್ತೀವಿ, ಯಾಕೆ ಆಗ್ತಾ ಇದೆ ಅಂತ ನಮಗ್ ಗೊತ್ತಿಲ್ಲ. ಆಮೇಲೆ ನಮ್ ಚಿತ್ರದಲ್ಲಿ ಒಂದು ಟೈಟಲ್ ಇದೆ 21-21-21 ಅಂತ. ಅದೇನು ಅನ್ನೋದು ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಕ್ಕೆ ಶುರು ಆಗುತ್ತೆ. ಅದಕ್ಕೂ ಇದಕ್ಕೂ ನಮಗೆ ಸಂಬಂಧ ಏನು, ಹೊರಗಡೆ ಬರಕ್ಕೆ ಪ್ರಯತ್ನ ಪಟ್ಟಾಗ ಆಗ್ತಾನೆ ಇರಲ್ಲ ನಮ್ಗೆ. ಇದು ಏನು, ಈ ತರ ಬಹಳ ಒಂದು ವಿಚಿತ್ರವಾದಂತಹ ಅನುಭವನ ಅನುಭವಿಸಿ ನಾವು ಹೊರಗೆ ಬರ್ತೀವಾ ಇಲ್ವಾ, ಈ ರೀತಿ ಕಂಪ್ಲೀಟ್ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್
ಇದೆ ಈ ಮೂವಿಯಲ್ಲಿ. ಮುಂದಿನ ತಿಂಗಳು ರಿಲೀಸ್ ಆಗ್ತದೆ. ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನಂದ್ರೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಅಂತ. ಪಾತ್ರ ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ಸರ್ ನಾನು. ಇದರಲ್ಲಿ ಹೀರೋ ನಟನಾಗಿ ಅಂತ ಹೇಳಿದ್ದಾರೆ ಸರ್, ಆದ್ರೆ ನಾನು ಅನ್ಕೊಂಡಿದ್ದೇನೆ ನೀವು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ. ನನ್ನ ಪಾತ್ರ ಇರೋದು ಇದರಲ್ಲಿ ಎಲ್ಲ ಹಾರರ್ ಮೂವಿ ಇರೋದ್ರಿಂದ ಇದರಲ್ಲಿ ನಂದು ಮುಖ್ಯ ಪಾತ್ರ ಆಗಿರುತ್ತೆ. ಈ ಎಲ್ಲರಿಗೂ ಗೈಡೆನ್ಸ್ ಮಾಡೋದು ನಾನು ಈ ಪಾತ್ರದಲ್ಲಿ. ನಾನು ಸರ್ 3 ಜನ ಇದ್ದಾರೆ. ಆ ಪಾತ್ರದಲ್ಲಿ ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಮಾಡ್ತಾ ಇರ್ತೀನಿ, ಹೊರಗಡೆಯಿಂದ ಹೇಗೆ ತಪ್ಸ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಇದೆಲ್ಲ ಗೈಡೆನ್ಸ್ ನಾನು ಮಾಡ್ತಾ ಇರ್ತೀನಿ. ಒಳಗಡೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ, ಅದರಿಂದ ಫಸ್ಟ್ ಫಿಲ್ಮ್ ಸರ್. ನನ್ನ ಹೆಸರು ಸಾತ್ವಿಕ್ ಎಂಬಾಪತಿ. ಅಲೇಖ್ಯ ಅಂದ್ರೆ ಒಂದು ಹುಡುಗಿ ಹೆಸರು ಸರ್. ಆ ಹೆಸರು ಮೂವಿನಲ್ಲಿರೋ ಸಿಚುವೇಶನ್ ಇಂದ ಆ ಹೆಸರು ಬಂದಿದೆ ಸರ್. ಅದು ಸರ್ ಅದು ಸಸ್ಪೆನ್ಸು. ಮೂವಿ ನೋಡಿದ್ರೆ 21 ಏನನ್ನೋದು ಗೊತ್ತಾಗುತ್ತೆ ಸರ್. ಅದು ಸರ್ ಆಲ್ರೆಡಿ ನಾನು ಮಲೆಬಿಲ್ ಅನ್ನೋ ಮೂವಿನಲ್ಲಿ ಡೈರೆಕ್ಟಾಗಿ ವರ್ಕ್ ಮಾಡಿದ್ವಿ. ಆಮೇಲೂ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ಸ್ವಲ್ಪ ನಾವೇ ಒಂದು ಚಿಕ್ಕದಾಗಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಚಿಕ್ಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಒಂದು ಅಲೇಖ್ಯ ಮೂವಿ. ಅದರಲ್ಲಿ ಮನ್ವೀರ್ ಚವಾನ್, ನಿಸರ್ಗ, ವಿವೇಕ್, ಕಾವ್ಯ, ಜಾಹ್ನವಿ, ವಜ್ರ, ನಾಗಿ ಸಂತೇಶ್ ಮುಂತಾದವರು ಮಾಡಿದರು. ನಾನು ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದ್ದೆ ಸರ್. ಸೊ ಇದರಲ್ಲಿ ಎಲ್ಲರೂ ಹೇಳ್ದಂಗೆ ದ ಸ್ಟೋರೀಸ್ ನಾವು ಒಂದು ಟ್ರಿಪ್ಗೆ ಪ್ಲಾನ್ ಮಾಡಿ ಓಡ್ತೀವಿ. ಸೊ ಅಲ್ಲಿ ನಡೆಯೋ ಏನೇನು ಸಿಚುವೇಶನ್ಸ್ ನಡೆಯುತ್ತೆ ಅದ್ರ ಬೇಸ್ಡ್ ಆನ್ ಬಂದು ಸ್ಟೋರಿ ಇದೆ. ಸೊ ಆ ಮನೆಯೊಳಗಡೆ ಏನೇನು ನಡೆಯುತ್ತೆ, ಏನೇನು ಸಿಚುವೇಶನ್ಸ್ ನಾವು ಫೇಸ್ ಮಾಡ್ತೀವಿ, ಅದರಿಂದ ಅದೇ ಎಲ್ಲರೂ ಹೇಳ್ದಂಗೆ ಆಚೆ ಬರ್ತೀವಾ ಬರಲ್ವಾ, ಯಾರು ಉಳಿತೀವಿ ಯಾರು ಉಳಿಯಲ್ಲ, ಅದರಲ್ಲಿ ಎಂಟರ್ಟೈನ್ಮೆಂಟ್ ಆಗಲಿ, ಫನ್ ಇದೆ, ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಎಲ್ಲದೂ ಇದೆ ಮೂವಿಲಿ. ಸೊ ಐ ಥ್ಯಾಂಕ್ ಫಾರ್ ಭೂಪತಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿವೇಕ್ ಚಕ್ರವರ್ತಿ ಆರ್. ಆಕ್ಚುಲಿ ನಾವು ಆಕ್ಟಿಂಗ್ ಕೋರ್ಸ್ನೆಲ್ಲ ಮುಗಿಸ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಝೋನಲ್ಲಿ ಇದ್ವಿ. ಅವಾಗ ನಮ್ಮ ಡೈರೆಕ್ಟರ್ ಬಂದು ಮೂವಿನೇ ಮಾಡೋಣ, ದೊಡ್ಡ ಮೂವಿ, ಫ್ಯೂಚರ್ ಮೂವಿ ಮಾಡೋಣ ಹಾಗೆ ಅಂತೆಲ್ಲ ಮಾತಾಡಿ ಒಂದು ಈ ಮೂವಿ 2001ನಲ್ಲಿ ಎತ್ಕೊಂಡಿದ್ದು. ಸೊ ಅವಾಗಿಂದ ಇವಾಗ ಶೂಟ್ ಎಲ್ಲ ಮುಗಿಸಿ ಇವಾಗ ರಿಲೀಸಿಗೆ ರೆಡಿ ಇದೆ. ಮೇಯಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ಬೇಕಂತ ಕೇಳ್ಕೊತೀನಿ ಸರ್. ಇವತ್ತು ಅಲೇಖ್ಯ ಚಿತ್ರದ ಈ ಟೀಮ್ ಡೈರೆಕ್ಟರ್ ಬಂದು ನಮಗೆ 15 days ಬ್ಯಾಕ್ ಬಂದು ಮೀಟ್ ಮಾಡಿದಾಗ ಇವ್ರು ಮೊದಲು ಹೇಳಿದ್ದು, ನಾವು ಮೂಲತಃ ಆಂಧ್ರದವರು, ಕನ್ನಡ ಸಿನಿಮಾ ಮಾಡಿದೀನಿ, ಮೊದಲನೇ ಕನ್ನಡ ಸಿನಿಮಾ ಮಾಡಿದೀನಿ, ಇವ್ರಿಗೆ ಫಸ್ಟ್ ಕನ್ನಡ ಬರುತ್ತೆ ಅನ್ನೋದು ಒಂದು ಖುಷಿ ಆಯ್ತು. ಆಮೇಲೆ ಕನ್ನಡದಲ್ಲಿ ಸ್ಕ್ರಿಪ್ಟ್ ಕೇಳಿದ್ದು ಕ್ವಶನ್, ಕನ್ನಡ ಓದಕ್ ಬರುತ್ತಾ ಬರೆಯಕ್ ಬರುತ್ತಾ ಅಂತ. ಸೊ ಇಲ್ಲ ಸರ್ ನಾನೇ ಮಾಡಿದ್ದು ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಒಂದು ಬೇರೆ ರಾಜ್ಯದಿಂದ ಬಂದು ಕನ್ನಡ ಸಿನಿಮಾನ ಮಾಡ್ತಿದ್ದಾರೆ, ಒಳ್ಳೆ ಕಥೆನ ಆಯ್ಕೆ ಮಾಡಿಕೊಂಡು ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅದಲ್ಲದೆ ತುಂಬಾ ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು 3 ಜನ ಹೀರೋಗಳು, 3 ಜನ ಹೀರೋಯಿನ್ಸ್ ಇದ್ದಾರೆ. ಸೊ ಒಂದು ಹೊಸ ಪ್ರತಿಭೆಗಳನ್ನ, ನಮ್ಮ ಅಲ್ಲಿರುವಂತ ಪ್ರತಿಭೆಗಳನ್ನ ಬೆಳೆಸಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗ ನಮಗೆ ತುಂಬಾ ಖುಷಿ ಆಯ್ತು. ಸರ್ ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳಿ, ನಾನು ಮಾಡ್ತೀನಿ ಅಂತ. ಸೊ ಆವಾಗ ಈ ಪ್ರಾಜೆಕ್ಟ್ ಅನ್ನ ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡೋದಾಗ್ಲಿ ಅಥವಾ ಪ್ರಮೋಷನ್ ಮಾಡೋದಾಗ್ಲಿ, ಎಂಟೈರ್ ಸೆನ್ಸರ್ ಆದ್ಮೇಲಿಂದ ಕಂಪ್ಲೀಟ್ OTT ರಿಲೀಸ್ ಇರ್ಬೋದು, ಹಿಂದಿ ಸಬ್ಸಿಡಿ ರೈಟ್ಸ್, ಹಿಂದಿ ಡಿಜಿಟಲ್ ರೈಟ್ಸ್ ಇರ್ಬೋದು ಅಥವಾ ಸಬ್ಸಿಡಿ ಕಂಪ್ಲೀಟ್ ನಾನು ನಿಮ್ಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಒಂದು ಅವರಿಗೆ ಭರವಸೆನ ಕೊಟ್ಟಿದ್ದೀವಿ. ಹಾಗಾಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದಲ್ಲದೆ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಂತ ಸುಚೇಂದ್ರ ಪ್ರಸಾದ್ ಅವರಿಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇದು ಪ್ಲಾನ್ ಮಾಡಿದ್ದು ಜಸ್ಟ್ ನಿನ್ನೆ ಬೆಳಗ್ಗೆ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ 2 days ಅಲ್ಲಿ ನಾವು ಇದನ್ನ ಪ್ಲಾನ್ ಮಾಡಿ ಶಾರ್ಟ್ ನೋಟಿಸ್ ಅಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಅವರು ಬರ್ತೀನಿ ನಾನು ಅಂತ ಹೇಳಿದ್ರು. ನಮ್ಮ ಹೊಸ ಕಲಾವಿದರಿಗೆ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿದಂತ ಸರ್ಗೆ ತುಂಬಾ ಧನ್ಯವಾದಗಳು. ಹಾಗೆ ಅದರ ಜೊತೆಗೆ ಸಂಜನಾ ನಾಯ್ಡು ಅವರು ಹಲವು ಕನ್ನಡ ಸಿನಿಮಾಗಳಲ್ಲಿ ಹಿರಿಯ ನಾಯಕ ನಟಿಯಾಗಿ ಆಕ್ಟ್ ಮಾಡಿದ್ದಾರೆ. ಅದಲ್ಲದೆ ತಮಿಳು, ತೆಲುಗು, ಸೌತ್ ಇಂಡಿಯನ್ ಆಲ್ಮೋಸ್ಟ್ ಮೆಜಾರಿಟಿ ಲ್ಯಾಂಗ್ವೇಜ್ ಫಿಲ್ಮ್ಸ್ ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಹಾಗೆ ನಾವು ಅವ್ರನ್ನ ಬಹುಭಾಷೆ ತಾರೆ ಅಂತ ಹೇಳ್ಬಹುದು. ನಮ್ದೇ ಆದಂತ ಒಂದು ಇನ್ನೊಂದು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬಾ ಧನ್ಯವಾದಗಳು. ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ, ಕೆಲವರನ್ನು ಮಾತ್ರ ಆಯ್ಕೆ ಮಾಡುತ್ತೆ.
ಕನ್ನಡ ಸಿನಿಮಾ ಅತಿ ಹೆಚ್ಚಾಗಿ ಬರಲಿ. ಮತ್ತೆ ಈಗ ನಮ್ಮ ಮಾಧ್ಯಮ ಮಿತ್ರರು ಕೆಲವು ಪ್ರಶ್ನೆ ಕೇಳ್ತಿದ್ರು. ಇದು ಪ್ರತಿಯೊಬ್ಬರಿಗೂ ಒಂದು ಪಾಠ ಇದೆ. ಕಾರಣ ಏನಂದ್ರೆ ಅವ್ರು ಕೇಳೋ ಪ್ರಶ್ನೆಗಳಲ್ಲಿ ತುಂಬಾ ಉತ್ತರಗಳಿದೆ, ಮತ್ತೆ ಪ್ರಶ್ನೆನೂ ಇದೆ. ಯಾಕೆ ಅದನ್ನ ಕೇಳ್ತಾರೆ ಅಂದಾಗ ಅವ್ರು ಕೇಳಿದಾಗ ನಾನು ಕೆಲವ್ರು ಮುಕ್ಕಳು ಒಂಥರ ಆಗ್ತಿತ್ತು. ರಿಯಲಿ ಗ್ರೇಟ್ ಅದು. ಯಾಕೆ ಅಂದ್ರೆ ಅವರ ಅನುಭವ, ಅವರ ಹಿರಿತನ, ಇವತ್ತಿನ ಚಲನಚಿತ್ರದ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಪ್ರತಿಯೊಬ್ರು ಈಗ ಚಲನಚಿತ್ರ ತೆಗಿಯಕ್ಕೆ ಹೋಗ್ತೀವಿ, ಅದಕ್ಕೆ ಒಳ್ಳೆ ಸ್ಟೋರಿ ಸಿಗಬೇಕು, ಒಳ್ಳೆ ಸಂದೇಶ ಸಿಗಬೇಕು. ಹಾಗಾಗಿ ಎಲ್ಲರೂ ತಿಳ್ಕೊಬೇಕಾಗಿದೆ. ಇಲ್ಲಿ ಕಿರಿಯರು ಹಿರಿಯರು ಅನ್ನೋದಿಲ್ಲ, ಎಲ್ಲರಿಂದನೂ ಕಲಿಯಬೇಕಾದಂಥದ್ದು ಸಬ್ಜೆಕ್ಟು ವಿಷಯಗಳು ಜಾಸ್ತಿ ಇದೆ. ಹಾಗಾಗಿ ಇವತ್ತೇನೋ ಕನ್ನಡ ಮಾಧ್ಯಮದಲ್ಲಿ ಇವತ್ತು ಚಲನಚಿತ್ರಗಳು ಬರ್ತಾ ಇದೆ, ಈಗ ಬೆಳೆದವರೇ ಬೆಳೀತಾ ಇದ್ದಾರೆ, ಮತ್ತೆ ಹೊಸ ಪ್ರತಿಮೆಗಳಲ್ಲಿ ಈಗ ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾಗಿ ಕನ್ನಡ ಈ ಪಿಕ್ಚರ್ ಈ ಸಿನಿಮಾ ಚೆನ್ನಾಗಿ ಓಡ್ಲಿ. ಮತ್ತೆ ಮುಂದೆ ಏನ್ ನಮ್ಮ ಚಲನಚಿತ್ರ ತಾವುಗಳು ನಿರ್ಮಾಣ ಮಾಡ್ತೀರಾ, ಇವತ್ತು ನಿಮಗೆ ಒಂದು ಪಾಠ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರಿಗೆ ಕೆಲವು 5-6 ಪ್ರಶ್ನೆಗೆ ನಾನು ಯೋಚನೆ ಮಾಡ್ಬಿಟ್ಟೆ. ಈಗ ಚಿತ್ರ ತೆಗಿಬೇಕಾದ್ರೆ ಯಾವ ರೀತಿ ತೆಗಿಬೇಕು ಅನ್ನೋದು ಇದು ಪಾಠ. ಏನೇ ನೀವು ಚಿತ್ರ ತೆಗಿಬೇಕಾದ್ರೂ ಹಲವಾರು ಎಲ್ಲ ಏನು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರ ಅನುಭವಗಳನ್ನ ತಗೊಂಡು ಚಿತ್ರ ತೆಗೆದ್ರೆ ಒಂದು ಒಳ್ಳೇದು ಅನ್ನೋದು ನನ್ನ ಭಾವನೆ. ಯಾರು ಅನ್ಯತಾ ಭಾವಿಸ್ಬೇಡಿ. ಎಲ್ಲರ ಒಂದು ಅನುಭವಗಳನ್ನ ತಗೊಂಡು ಒಳ್ಳೊಳ್ಳೆ ಚಿತ್ರ, ಕನ್ನಡ ಚಿತ್ರ ಬರಲಿ, ಈ ಚಿತ್ರ ಯಶಸ್ವಿ ಆಗ್ಲಿ ಅಂತ ಹೇಳಿ ಹಾರೈಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಕನ್ನಡ ಚಿತ್ರರಂಗದಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟು ಅವ್ರಿಗೂ ಬಾಳು ಕೊಡ್ತಕ್ಕಂತಹ ನಮ್ಮ ಡೈರೆಕ್ಟರ್ಸ್ಗಾಗಲಿ ಹಾಗೂ ಕಲಾವಿದರಿಗಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಕರ್ನಾಟಕದ ಜನತೆ ಕೊಡ್ತಾರೆ ಅಂತ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊಳ್ಳುತ್ತಾ, ಈ ಸಿನಿಮಾನ ಎಲ್ಲರೂ ನೋಡಿಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ನನಗೆ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಅಂತ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಮತ್ತೆ ಮೀಡಿಯಾ ಮಾಧ್ಯಮಗಳಿಗೂ ನನ್ನ ನಮಸ್ಕಾರ. ಖುಷಿ ಆಗ್ತದೆ ಸುನೀಲ್ ಸರ್ ನೋಡಿ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಗೊತ್ತು. ಅವರು ಸಿನಿಮಾ ಮಾಡಿ ಒಂದು ಗ್ರೂಪ್ ಆಗಿ ಸಿನಿಮಾ ಮಾಡಬೇಕು, ದೊಡ್ಡದಾಗಿ ಸಿನಿಮಾ ನಾನು ಬೆಳೆಸ್ಬೇಕು, ಇಂಡಸ್ಟ್ರಿ ಜೊತೆಗೆ ನಾನು ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು. ಒಳ್ಳೇದಾಗ್ಲಿ ಅವ್ರಿಗೆ. ಒಂದು 10 years ಇಂದ ನೋಡ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಟು ದಟ್ ಟೀಮ್ ಅಂಡ್ ಈವನ್ ಫಾರ್ ದಿಸ್ ಟೀಮ್ ಒಳ್ಳೇದಾಗ್ಲಿ. ಎಲ್ಲರೂ ಹೊಸ ಕಲಾವಿದರಿದ್ದಾರೆ ಅಂಡ್ ವೆರಿ ಗುಡ್ ಪ್ರಿಟಿ ಆರ್ಟಿಸ್ಟ್ ಆದ. ಸೊ ಗಾಡ್ ಬ್ಲೆಸ್ ಟು ಹೋಲ್ ಟೀಮ್. ಥ್ಯಾಂಕ್ ಯು.